ಸಕ್ಕರೆ ನಾಡು ಮಂಡ್ಯದಲ್ಲಿ ನಿಲ್ಲದ ಹೆಣ್ಣು ಭ್ರೂಣ ಪತ್ತೆ ಪ್ರಕರಣ. ಭ್ರೂಣ ಪತ್ತೆ ಮಾಡ್ತಾ ಇದ್ದ ಮತ್ತೊಂದು ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಡ್ಡೆ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿಯಾಗಿ ದಾಳಿ ಮಾಡಿದ್ದಾರೆ. ಮೂವರ ಬಂಧನ ಆಗಿದೆ. ಪ್ರಮುಖ ಕಿಂಗ್ ಪಿನ್ ಅಭಿಷೇಕ್ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಮಂಡ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮತ್ತು ಯಾರದೇ ಭಯ ಇಲ್ಲದೆ ಕೂಡ ಈ ಪ್ರಕರಣ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಳ ದಿನಗಳಿಂದಲೂ ಕೂಡ ಸುದ್ದಿ ಆಗ್ತಾ ಇದೆ, ಆದ್ರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಇದೀಗ ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾಗಮಂಗಲ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಾವಿನಕೆರೆ ಗ್ರಾಮದ ಧನಂಜಯ ಎಂಬುವರ ಮನೆಯಲ್ಲಿ ಈ ಕೃತ್ಯ ನಡೀತಾ ಇತ್ತು. ಖಚಿತ ಮಾಹಿತಿಯನ್ನು ಆಧರಿಸಿ ಡಿಎಚ್ಒ ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ. ದಾಳಿಯ ವೇಳೆ ಮನೆಯಲ್ಲಿ ಭ್ರೂಣ ಹತ್ಯೆಗೆ ಬಂದಿದ್ದ ಜೋಡಿ ಇಲ್ಲೇ ಮಾಡಿರೋದು. ನಮಗೆ ಕಾಟನ್ನು ಜೆಲ್ಲು ಅಂತವೆಲ್ಲ ಸಿಕ್ಕಿದ್ರೆ ನೋಡಿ ಅಷ್ಟೇ. ಅರೌಂಡ್ 7 to 7:30 ಒಳಗೆ ಯಾರಿದ್ರು ಇವರಿದ್ರು ಕೆಳಗಡೆ ಮನೆ ಇಲ್ವಾ? ಓಪನ್ ಮಾಡಿದ್ರು. ಇವರೆಲ್ಲ ಟೋಟಲ್ ನೋಡಿ ಓನ್ ಕಾಲಿಂಗ್ ಸ್ಕ್ಯಾನ್ ಮಾಡ್ತಿದ್ರಂತೆ ಸರ್. ಇವ್ರ ಜೊತೆ ಇನ್ನ ಇಬ್ರು ಮಾಡ್ಸಿದಂತೆ. ಇವ್ರು ಲಾಸ್ಟ್ ಅಭಿಷೇಕ್ ಇದ್ರೆ ಅಲ್ಲ ಬಂದು ಈಸಿಯಾಗಿ ಹೋಗ್ತಾಯ್ತು ಅನ್ನೋಲ್ಲ ಹಬ್ಸ್ಕೊಂಡಿದ್ರು. ಅಲ್ಲಿ ಬಂದಿದ್ದು 7 ಗಂಟೆಗೆ ಅರೌಂಡ್ 7 to 7:30 ಒಳಗೆ ಯಾರಿದ್ರು ಇವರಿದ್ರು ಕೆಳಗಡೆ ಮನೆ ಇಲ್ವಾ? ಓಪನ್ ಮಾಡಿದ್ರು. ಇವರೆಲ್ಲ ಟೋಟಲ್ ನೋಡಿ ಓನ್ ಕಾಲಿಂಗ್ ಸ್ಕ್ಯಾನ್ ಮಾಡ್ತಿದ್ರಂತೆ ಸರ್. ಇವ್ರ ಜೊತೆ ಇನ್ನ ಇಬ್ರು ಮಾಡ್ಸಿದಂತೆ. ಇವ್ರು ಲಾಸ್ಟ್ ಅಭಿಷೇಕ್ ಇದ್ರೆ ಅಲ್ಲ ಬಂದು ಈಸಿಯಾಗಿ ಹೋಗ್ತಾಯ್ತು ಅನ್ನೋಲ್ಲ ಹಬ್ಸ್ಕೊಂಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಶಶಿಕುಮಾರ್, ಇದೇನಿದು? ಎಷ್ಟೇ ಬಾರಿ ಕಡಿವಾಣ ಹಾಕುವಂಥ ಕೆಲಸ ಆಗ್ತಿದ್ರು ಅಥವಾ ಸ್ಟ್ರಿಕ್ಟ್ ಆಗಿದ್ರು ಅಥವಾ ಅಧಿಕಾರಿಗಳೇ ಏನಾದರೂ ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ತಿದ್ರ? ಏನು ಕತೆ ಅಂತ ಎಗ್ಗಿಲ್ಲದೆ ನಡೀತಾ ಇದೆ, ಇದಕ್ಕೆ ಯಾರು ಕಡಿವಾಣ ಹಾಕ್ತಾರೆ? ನಿಜವಾಗ್ಲೂ ಇದೇ ಒಂದು ಯಕ್ಷ ಪ್ರಶ್ನೆ ನಿಜವಾಗ್ಲೂ ಮಂಡ್ಯದಲ್ಲಿ ಕಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ಇಂಥ ಪ್ರಕರಣಗಳನ್ನ ಬೇಚಿದ್ರು ಕೂಡ ಅವ್ರ ವಿರುದ್ಧವಾಗಿ ಯಾವುದೇ ಒಂದು ಕಠಿಣ ಕ್ರಮ ಆಗದೆ ಇರೋದೇ ಈ ಒಂದು ಕೃತ್ಯ ಪದೇ ಪದೇ ಮರುಕಳಿಸ್ಲಿಕ್ಕೆ ಕಾರಣ ಅಂತಾನು ಕೂಡ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಈ ವಿಚಾರವಾಗಿ ಅಂದ್ರೆ ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಅವ್ರಿಗೆ ಕಠಿಣವಾದಂತಹ ಶಿಕ್ಷೆ ವಿಧಿಸಿದಾಗ ಮಾತ್ರ ಇಂಥ ಪ್ರಕರಣಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಅಂತೇಳಿ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಇಂಥ ಪ್ರಕರಣ ಇದೀಗ ಮತ್ತೊಂದು ನಡೆದಿರ್ತಕ್ಕಂಥದ್ದು. ಇತ್ತೀಚೆಗೆ 2 ಪ್ರಕರಣಗಳು ನಡೆದಿದ್ವು. ಅಂದ್ರೆ ಮಂಡ್ಯ ತಾಲೂಕಿನ ಏನು ಹಾಡ್ಯ ಮತ್ತು ಉಳ್ಳೆನಳ್ಳಿ ಬಳಿ ಇರ್ತಕ್ಕಂಥ ಆಲೆಮನೆ ಒಂದು ಪ್ರಕರಣ ಮತ್ತು ಅದೊಂದು ಆದ್ರೆ, ಮತ್ತೊಂದು ಕಡೆ ಪಾಂಡುಪುರದಲ್ಲಿ ಒಂದು ಆರೋಗ್ಯ ಇಲಾಖೆ ವಸತಿ ಗೃಹದಲ್ಲೇ ಒಂದು ಭ್ರೂಣಲಿಂಗ ಹತ್ಯೆ ಮತ್ತು ಪತ್ತೆ ಪ್ರಕರಣ ಕೂಡ ನಡೀತಾ ಇದ್ದಂಥದ್ದು ಕೂಡ ಪತ್ತೆ ಆಗಿತ್ತು. ಇದೀಗ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮಾವನಕೆರೆ ಗ್ರಾಮದಲ್ಲೂ ಕೂಡ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ರಾತ್ರೋರಾತ್ರಿ ಡಿಎಚ್ಒ ಡಾಕ್ಟರ್ ಮೋಹನ್ ಅವರ ನೇತೃತ್ವದ ತಂಡ ದಾಳಿಯನ್ನ ಮಾಡಿ ಅದರಲ್ಲಿ 3 ಕೂಡ ವಶಕ್ಕೆ ಪಡಿಸಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಖಚಿತ ಮಾಹಿತಿಯನ್ನ ಆಧರಿಸಿದಂತ ಡಿಎಚ್ಒ ಡಾಕ್ಟರ್ ಮೋಹನ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿ ಏಕಾಏಕಿ ಏನು ಭ್ರೂಣ ಲಿಂಗವನ್ನ ಪತ್ತೆ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದಂತ ದಂಪತಿ ಮತ್ತೆ ಅಲ್ಲಿ ಒಂದು ಆರೋಗ್ಯ ಇಲಾಖೆಯ ಡಿ ಗ್ರೂಪ್ ನೌಕರ ಮತ್ತೆ ಮನೆ ಮಾಲೀಕ ಒಟ್ಟು 3ರನ್ನ ಈಗ
ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಕಿಂಗ್ ಪಿನ್ ಏನಿದೆ ಆತ ಅಭಿಷೇಕ್ ಅಂತೇಳಿ ಆತ ನಾಪತ್ತೆ ಆಗಿರ್ತಕ್ಕಂಥದ್ದು. ಅವನ್ನ ಏನು ಬಂಧಿಸ್ಲಿಕ್ಕೂ ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಅಭಿಷೇಕ್ ಅನ್ನೋ ಒಂದು ಕಿಂಗ್ ಪಿನ್ ಏನಿದ್ದಾನೆ ಈತ ಈ ಹಿಂದೆ ಕೂಡ ಹಲವಾರು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಈತನ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರು ಕೂಡ ಈತ ಬೇಲ್ ಮೇಲೆ ಬಂದು ಈ ರೀತಿಯ ಕೃತ್ಯದಲ್ಲಿ ಪದೇ ಪದೇ ಭಾಗಿಯಾಗ್ತಿದ್ದ ಅನ್ನೋದು ಕೂಡ ಈಗ ಮಾಹಿತಿ ಬಂದಿರ್ತಕ್ಕಂಥದ್ದು. ಹೀಗಾಗಿ ನಾಪತ್ತೆ ಆಗಿರ್ತಕ್ಕಂಥ ತಲೆಮರೆಸ್ಕೊಂಡಿರ್ತಕ್ಕಂಥ ಅಭಿಷೇಕ್ನ ಪತ್ತೆಗೂ ಕೂಡ ಈಗ ಪೊಲೀಸರು ಬಲೆ ಬೀಸಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ, ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಧನಂಜಯ ಅವರ ಮನೆಯಲ್ಲಿದ್ದಂತ ಸ್ಕ್ಯಾನಿಂಗ್ ಯಂತ್ರ ಮತ್ತೆ ಗರ್ಭಪಾತದ ಕಿಟ್ಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಅವನ್ನು ಕೂಡ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಗರ್ಭಪಾತವನ್ನ ಮಾಡ್ಲಿಕ್ಕೆ ಎಲ್ಲಿ ಕಿಟ್ಗಳನ್ನ ಪಡ್ಕೊಂಡಿದ್ರು ಮತ್ತೆ ಖರೀದಿ ಮಾಡಿದ್ರು, ಜೊತೆಗೆ ಯಂತ್ರ ಸ್ಕ್ಯಾನಿಂಗ್ ಯಂತ್ರವನ್ನು ಕೂಡ ಎಲ್ಲಿಂದ ಪರ್ಚೇಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ನೀತಿ ಶಶಿಕುಮಾರ್, ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಸ್ಕ್ಯಾನಿಂಗ್ ಮಷಿನ್ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಅಥವಾ ಒಬ್ಬರಾದ್ಮೇಲೆ ಒಬ್ರು ಸಿಕ್ಕಾಕೊಳ್ತಾ ಇರೋದು. ಆದ್ರೆ ಪ್ರಮುಖ ಆರೋಪಿಗಳು ಅಂತ ಕರೆಸ್ಕೊಳ್ಳೋರು ಯಾವಾಗಲೂ ಎಸ್ಕೇಪ್ ಆಗ್ತಾರೆ. ಸೊ ಮುಂಚಿತವಾಗಿ ಅವರಿಗೆ ಮಾಹಿತಿ ಇರುತ್ತಾ? ಈ ಅಧಿಕಾರ ವರ್ಗದವರು ಏನ್ ಹೇಳ್ತಾರೆ? ಇದಕ್ಕೆ ಈಗಲೇ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಕೈಮೀರುವ ಸಾಧ್ಯತೆಗಳು ದಟ್ಟವಾಗಿದೆ. ನಿಜವಾಗ್ಲೂ ರೀತಿ ಏನು ಅಂದ್ರೆ ಈ ಮೊಬೈಲ್ ಯಂತ್ರಗಳನ್ನ ಅಂದ್ರೆ ಮೊಬೈಲ್ ರೀತಿಯಲ್ಲಿ ಇರ್ತಕ್ಕಂಥ ಈ ಒಂದು ಯಂತ್ರಗಳನ್ನ ಮನೆಯಲ್ಲಿ ಮತ್ತೆ ವೆಹಿಕಲ್ ಗಳಲ್ಲಿ ಕೂಡ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಅಲ್ಲಿ ಕೂಡ ಸ್ಕ್ಯಾನಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಈ ರೀತಿಯ ಕೃತ್ಯದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಮೊದಲು ಉಳ್ಳೆನಳ್ಳಿ ಹಾಲೆಮನೆ ಒಂದರಲ್ಲಿ ಏನು ಪತ್ತೆ ಆಗಿತ್ತು, ಆ ಪ್ರಕರಣವನ್ನ ನೋಡೋದಾದ್ರೆ ಏನು ಈ ಒಂದು ಗರ್ಭಿಣಿಯರನ್ನ ವಾಹನಗಳಲ್ಲಿ, ಅದರಲ್ಲಿ ಕಾರು ಮತ್ತೆ ಇತರೆ ವಾಹನಗಳಲ್ಲಿ ಕರೆತಂದು ಅಲ್ಲೇ ಸ್ಕ್ಯಾನಿಂಗ್ ಅನ್ನ ಮಾಡ್ತಿದ್ದದ್ದು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಇಂತಹ ಪ್ರಕರಣಗಳು ಏನು ಅಂದ್ರೆ ಹೊರ ರಾಜ್ಯಗಳಿಂದ ಈ ಯಂತ್ರಗಳನ್ನ ಖರೀದಿ ಮಾಡಿ ಈ ರೀತಿಯ ಕೃತ್ಯದಲ್ಲಿ ಪಾಲ್ಗೊಳ್ತಿದ್ರು ಅನ್ನೋದು ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಇಂತಹ ಪ್ರಕರಣಗಳು ಆಗಿಂದಾಗೆ ಬೆಳಕಿಗೆ ಬಂದ್ರು ಕೂಡ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾದಂತವ್ರಿಗೆ ಏನು ಕಠಿಣ ಶಿಕ್ಷೆ ಆಗದೆ ಇರ್ತಕ್ಕಂಥದ್ದು. ಅಂದ್ರೆ ತಕ್ಷಣ ಅವರಿಗೆ ಬೇಲ್ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅವ್ರ ವಿರುದ್ಧವಾಗಿ ಯಾವುದೇ ಕಠಿಣವಾದಂತಹ ಒಂದು ಸೆಕ್ಷನ್ಗಳನ್ನ ಹಾಕದಂತೆ ಅವರಿಗೆ ಬೇಲ್ ಸಿಗೋ ನಿಟ್ಟಿನಲ್ಲೂ ಕೂಡ ಪೊಲೀಸರಾಗ್ಬೋದು ಅಥವಾ ಇತರೆ ಅಧಿಕಾರಿಗಳಾಗ್ಬೋದು ಸಪೋರ್ಟ್ ಮಾಡ್ತಿದಾರ, ಸಹಕಾರ ನೀಡ್ತಿದಾರ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲದ್ರ ಬಗ್ಗೆ ಕೂಡ ಒಂದು ಕಠಿಣವಾದಂತಹ ಒಂದು ತನಿಖೆ ಆಗ್ಬೇಕಾಗಿರ್ತದೆ. ಎಲ್ಲಾ ರೀತಿಯ ತನಿಖೆಯನ್ನ ಮಾಡಿ ಇಂಥ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಪ್ರತಿಯೊಬ್ಬರ ವಿರುದ್ಧವಾಗಿ ಕೂಡ ಕಠಿಣವಾದಂತಹ ಸೆಕ್ಷನ್ಗಳನ್ನ ಹಾಕಿ ಅಥವಾ ಬಿಗಿಯಾದ ಕಾನೂನು ಕುಣಿಕೆಯನ್ನು ಹಾಕಿದಾಗ ಮಾತ್ರ ಇಂಥ ಪ್ರಕರಣಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಈಗ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣವು ಕೂಡ ಉದಾಹರಣೆ ಆಗಿರ್ತಕ್ಕಂಥದ್ದು. ಇಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಥವಾ ಸರ್ಕಾರಗಳಾದ್ರೂ ಈ ರೀತಿಯ ಏನೀಗಾಗಲೇ ಮೊನ್ನೆ ನಡೆದಂತ ಒಂದು ಮಂಡ್ಯದ ಕೆಡಿಪಿ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯಲ್ಲೂ ಕೂಡ ಲಿಂಗಾನುಪಾತ ಕಡಿಮೆ ಆಗ್ತಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಯ್ತು. ಆದ್ರೆ ಇಂಥ ಪ್ರಕರಣಗಳು ಆಗಿಂದಾಗೆ ಮರುಕಳಿಸ್ತಿದ್ರು ಕೂಡ ಈ ತಾರತಮ್ಯವನ್ನ ಅಥವಾ ಲಿಂಗಾನುಪಾತವನ್ನ ವ್ಯತ್ಯಾಸವನ್ನ ಸರಿಪಡಿಸ್ಲಿಕ್ಕೆ ಅಥವಾ ಇಂಥ ಪ್ರಕರಣವನ್ನ ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ರೀತಿಯ ಕಡಿವಾಣ ಹಾಕ್ಲಿಕ್ಕೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಮತ್ತೆ ಕಟ್ಟುನಿಟ್ಟಿನ ಕಾನೂನನ್ನ ತರಬೇಕಾದಂತದ್ದು ಕೂಡ ಅತ್ಯಗತ್ಯ ಆಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸ್ಕ್ಯಾನ್ ಮಾಡ್ತಿದ್ರಂತೆ ಸರ್. ಇವ್ರ ಜೊತೆ ಇನ್ನ ಇಬ್ರು ಮಾಡ್ಸದಂತೆ. ಇವ್ರು ಲಾಸ್ಟ್